ನೋಡ್ತಾ ಇದ್ರ ವಿವಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಕಾಡಾನೆಗಳ ಹಾವಳಿ ನಿಯಂತ್ರಣಕ್ಕೆ ಆಗ್ರಹ. ಕೋಗೋಡು ಗ್ರಾಮದಲ್ಲಿ ರಸ್ತೆ ತಡೆದು ರೈತರ ಪ್ರತಿಭಟನೆ. ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆ. ನಕಲಿ ದಾಖಲೆ ನೀಡಿ ಉದ್ಯೋಗ ಗಿಟ್ಟಿಸಿಕೊಂಡ ಅತಿಥಿ ಉಪನ್ಯಾಸಕರು. ಹಾಸನದಲ್ಲಿಯೇ 21 ಮಂದಿ ಪಟ್ಟಿ ಬಿಡುಗಡೆ. ಅತಿಥಿ ಉಪನ್ಯಾಸಕರ ವಿರುದ್ಧ ಸರ್ಕಾರ ತೀವ್ರ ತನಿಖೆ. ಚೆನ್ನಮ್ಮ ಅಂತ್ಯ ಸಂಸ್ಕಾರದ ವೇಳೆ ಮನೆಗಳಿಗೆ ಕನ್ನ ಹಾಕಿದ ಖತರ್ನಾಕ್ ಗ್ಯಾಂಗ್. ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ದರೋಡೆ. ಶೀಘ್ರ ಕ್ರಮಕ್ಕೆ ಗ್ರಾಮಸ್ಥರ ಆಗ್ರಹ. ಯುಜಿಸಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಪ್ರತಿಭಟನೆ. ಕೇಂದ್ರ ಸಚಿವರ ರಾಜೀನಾಮೆಗೆ ಆಗ್ರಹ. ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ನ ಆಕ್ರೋಶ. ಟೈರ್ ಬ್ಲಾಸ್ಟ್ ಆಗಿ ಬಿಯರ್ ತುಂಬಿದ್ದ ಲಾರಿ ಪಲ್ಟ್ರಿ. 15 ಲಕ್ಷ ರು ಮೌಲ್ಯದ ಬಿಯರ್ ನಾಶ. ಹಾಸನದ ದೊಡ್ಡಪುರ ಗ್ರಾಮದ ಬಳಿ ಘಟನೆ. ವಿದ್ಯಾರ್ಥಿಗಳಿಗೆ ಯಾವುದೇ ಅನ್ಯಾಯವಾಗಬಾರದು. ಪ್ರತಿಭಟನೆ ಹೆಸರಲ್ಲಿ ರಾಜಕೀಯ ಸರಿಯಲ್ಲ. ಯೂತ್ ಫಾರ್ ನೇಷನ್ ವತಿಯಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಬೀಡು ಬಿಟ್ಟು ಬೆಳೆ ನಾಶಪಡಿಸಿ ಮನುಷ್ಯರ ಮೇಲೆ ದಾಳಿಗೆ ಮುಂದಾಗ್ತಾ ಇರುವ ಕಾಡಾನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿ ರೈತರು ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಬೆಳೆಗಾರರು ಇವತ್ತು ಕಾಗೋಡು ಗ್ರಾಮದಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇನ್ನು ಕಾಫಿ ಬೆಳೆಗಾರರ ಸಂಘದ ಜಿಲ್ಲಾ ನಿರ್ದೇಶಕ ಕೋಗೋಡು ಸಂತೋಷ್ ಮಾತನಾಡಿದ್ದಾರೆ. ನಮ್ಮ ಅರೆಹಳ್ಳಿ ಹೋಬಳಿಯ ಭಾಗದಲ್ಲಿ 100ಕ್ಕೂ ಹೆಚ್ಚು ಕಾಡಾನೆಗಳಿದ್ದು ಅವುಗಳಿಂದ ನೂರಾರು ಎಕರೆಗಳಲ್ಲಿ ಬೆಳೆ ನಾಶವಾಗ್ತಾ ಇದೆ. ಜೊತೆಗೆ ಸಾಕಷ್ಟು ಜನರು ಬಲಿಯಾಗ್ತಾ ಇದ್ದಾರೆ. ಇದರಿಂದ ರೈತರು ತೋಟಕ್ಕೆ ಹೋಗಿ ವಾಪಸ್ ಬರ್ತಾರೆ ಅನ್ನುವ ನಂಬಿಕೆ ಇಲ್ಲದಂತಾಗೋಗಿದೆ. ಹಗಲು ರಾತ್ರಿ ಅನ್ನದೇ ಕಾಡಾನೆಗಳು ಎಲ್ಲಂದ್ರಲ್ಲಿ ಓಡಾಡ್ತಾ ಇದ್ದಾವೆ. ಈ ಕಾಡಾನೆಗಳ ಸಮಸ್ಯೆಗೆ ಸರ್ಕಾರ ಶಾಶ್ವತ ಪರಿಹಾರವನ್ನ ಕಲ್ಪಿಸಬೇಕು. ಇಲ್ದಿದ್ದಲ್ಲಿ ಚೀಕನಹಳ್ಳಿ, ಹನುಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನರು ಮುಂದಿನ ದಿನಗಳಲ್ಲಿ ಜಿಲ್ಲೆ, ತಾಲೂಕು, ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನ ಬಹಿಷ್ಕರಿಸಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಕಾಫಿ ಬೆಳೆಗಾರರ ಸಂಘದ ತಾಲೂಕು ಕಾರ್ಯದರ್ಶಿ ಗೆಂಡೆಹಳ್ಳಿ ಲೋಕೇಶ್ ಮಾತನಾಡಿ, ಕಾಡಾನೆಗಳ ದಾಳಿಗೊಳಗಾದ ಕಾಫಿ ತೋಟವನ್ನ ವೀಕ್ಷಿಸಿದೆ. 30 ವರ್ಷದ ಹಿಂದೆ ಬೆಳೆದ ಕಾಫಿ ತೋಟಗಳೆಲ್ಲ ಗಿಡಗಳನ್ನೆಲ್ಲನೂ ಕೂಡ ಕಾಡಾನೆಗಳು ಕಿತ್ತು ಹಾಕ್ಬಿಟ್ಟಿದ್ದಾವೆ. ಮತ್ತೆ ಬೆಳೆಸಬೇಕು ಅಂದ್ರೆ ಮತ್ತೆ 30 ವರ್ಷ ಬೇಕು. ಆನೆಗಳು ಇಲ್ಲಿರುವ ಆಹಾರ ತಿಂದು ಕೊಬ್ಬಿ ಹೋಗಿದ್ದಾವೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲಿ ಮಾಡ್ತಾ ಇದ್ದಾರೆ? ಅರಣ್ಯದಲ್ಲಿ ಆನೆಗಳಿಗೆ ಬೇಕಾದ ಆಹಾರ ಗಿಡಗಳನ್ನ ಬೆಳೆಸಿ ಮತ್ತೆ ಆನೆಗಳ ಜಾಗಕ್ಕೆ ನಾವು ಹೋಗಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಜಾಗಕ್ಕೆ ಆನೆಗಳು ಬಂದಿದ್ದಾವೆ ಎಂಬುದನ್ನ ತಿಳಿಯಬೇಕು. ಕೇರಳದಲ್ಲಿ ವ್ಯಕ್ತಿ ಸತ್ರೆ ನಮ್ಮ ಆನೆಯಿಂದ ಸತ್ತಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿ ಪರಿಹಾರವನ್ನ ಕೊಡ್ತಾರೆ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಹಾನಿ ಮಾಡಿದ್ರು ಕೂಡ ತಿರುಗಿ ನೋಡೋದಿಲ್ಲ. ಅಧಿಕಾರಿಗಳು ಇಲ್ಲಿನ ಮಾಹಿತಿ ತಿಳಿಸಿ ಸುಮ್ಮನಾಗ್ತಾರೆ ಹೊರತು ಮತ್ತೆ ಗಮನ ಹರಿಸೋದಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹರೀಶ್ ನಾಗೇನಹಳ್ಳಿ, ಅನಂತರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹರೀಶ್, ಬೆಳೆಗಾರರಾದ ರಮೇಶ್, ಸುವರ್ಣ, ಸವೀನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಲೆನಾಡು ಭಾಗದಲ್ಲಿ ನಮ್ಮ ಅರಳಿ ಈ ಭಾಗದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಾಡಾನೆಗಳಿವೆ. ಸುಮಾರು 95ಕ್ಕೂ ಹೆಚ್ಚು ಜನ ಆನೆಗಳಿಂದ ಮರಣ ಹೊಂದಿದ್ದಾರೆ. ನಾವು ನಮ್ಮ ತೋಟ ಜಮೀನಿಗೆ ಹೋಗಿ ನಾವು ಮನೆಗೆ ಬರ್ತೀವಿ ಅನ್ನೋ ಗ್ಯಾರಂಟಿನ ಇಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ಏಕೆಂದರೆ ಹಗಲೆಲ್ಲ ಆನೆಗಳು ಓಡಾಡ್ತವೆ. ಆಮೇಲೆ ನಮ್ಮ ಮುಂದಿನ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮುಂದಿನ 3 ಚುನಾವಣೆನೂ ಉನುಗ್ನಳ್ಳಿ ಮತ್ತೆ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯಿತಿ. ಇವರು ಆನೆ ಹಿಡ್ಕಿಸ್ಕೊಳ್ಳಲ್ಲ. ಸರ್ಕಾರದವರು ಪ್ರತಿ ವರ್ಷನೂ ಆನೆ ಸಂತತಿ ಜಾಸ್ತಿ ಆಗ್ತಾ ಇದೆ. ಪ್ರತಿ ವರ್ಷನೂ ನಮ್ಮ ತೋಟ ಪ್ರತಿದಿನನೂ ಹಾಳಾಗ್ತಾ ಇದೆ. ನಾವು ಬದುಕೋದಂಗೆ ಹಿಂಗಾದ್ರೆ ಬಿಡ್ಲಿ, ನಮ್ಮನ್ನು ಸ್ಥಳಾಂತರಿಸ್ಲಿಲ್ಲ, ಆನೆ ಸ್ಥಳಾಂತರಿಸ್ಲಿ. ನಮ್ಗೆ ಅದೇ ಸಂತೋಷ ಹೇಳ್ದಂಗೆ 1 ಕೋಟಿ ಪರಿಹಾರ ಕೊಡ್ಲಿ ಎಕರೆಗೆ, ನಾವೇ ಬಿಟ್ಟು ಹೋಗ್ಬಿಡ್ತೀವಿ. ಆನೆ ಕಾರಿಡಾರ್ ಇಲ್ಲೇ ಮಾಡ್ಲಿ 1000 ಎಕರೆಯಲ್ಲಿ. ನಮ್ ಕೈಯಲ್ಲಿ ಆಗ್ತಾ ಇಲ್ಲ ಜೀವನ ಮಾಡಕ್ಕೆ. ಏನ್ ಬೇಕು? ಆಹಾರಗಳು ಏನ್ ಬೇಕು? ಇವ್ರು ಕೋಟ್ಯಾಂತರ ರೂಪಾಯಿ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಅವ್ರಿಗೆ ಎಲ್ಲಿ ಕೊಟ್ಟಿದ್ದಾರೆ? ಕೋಟ್ಯಾಂತರ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು ಯಾವ್ದು ಕೊಟ್ಟಿದ್ದಾರೆ? ಹಾಗಾದ್ರೆ ಇವರು ಕಾಡ್ನಲ್ಲಿ ಹೋಗಿ ಒಂದು ಫಾರೆಸ್ಟ್ ಅನ್ನ ಅವರು ಒಂದು ರಿಸರ್ವ್ ಮಾಡಿ ಆ ಫಾರೆಸ್ಟ್ ನಲ್ಲಿ ಇವರು ಒಂದು ಕೆರೆಗಳನ್ನು ಕಟ್ಟೋದಾಗ್ಲಿ ಅಥವಾ ಅವರು ಹಣ್ಣಿನ ಮರಗಳನ್ನು ಬೆಳೆಸೋದಾಗ್ಲಿ, ಕಾಡಾನೆಗಳು ಏನ್ ಬೇಕು ಆಹಾರ, ಆ ಆಹಾರನ ಅವ್ರು ಬೆಳೆಸ್ಬೇಕು. ಆನೆಗಳ ಆಹಾರ ಇಲ್ಲದೆ ನಾಡಿಗೆ ಬರ್ತಾ ಇದೆ. ಅವ್ರು ಹೇಳ್ತಾರೆ ನಾವು ಆನೆಗಳ ಜಾಗಕ್ಕೆ ನಾವು ಹೋಗಿದ್ದೀವಿ ಅದಕ್ಕೆ ಬರ್ತಾರೆ ಅಂತ. ನಾವು ಯಾರು ಆನೆಗಳ ಜಾಗಕ್ಕೆ ಹೋಗಿಲ್ಲ ಸ್ವಾಮಿ. ನಮ್ದೆಲ್ಲ ನಾವು ಪಿತ್ರಾರ್ಜಿ ಜಾಗ ಬರ್ತಿರ್ತಕ್ಕಂಥ ನಾವು ಲ್ಯಾಂಡ್ಗಳು, ನಾವು ಯಾರು ರಿಸರ್ವ್ ಫಾರೆಸ್ಟ್ಗೆ ಹೋಗಿಲ್ಲ. ಆನೆಗಳು ನಮ್ಮ ಪ್ಲೇಸಿಗೆ ಬಂದಿದೆ. ಇವರಿಗೆ ಹಾಗಾದ್ರೆ ಸರ್ಕಾರದವರಿಗೆ ಎಲ್ಲೋ ಕೆರಳದಲ್ಲಿ ಒಬ್ಬ ಸತ್ತರೆ ನಮ್ಮ ಆನೆ ಹೋಗಿ ಒಂದು ಸಾಯ್ತಿದೆ ಅಂತ ಹೇಳಿ ಅವ್ರಿಗೆ ಹೋಗಿ ಪರಿಹಾರ ಕೊಟ್ಟು ಬರ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಮೊದಲವರು. ಆದ್ರೆ ಇವತ್ತು ನಮ್ಮ ನಾಡಿನ ಜನ ಅವರೇ ಹೇಳೋ ಪ್ರಕಾರದಲ್ಲಿ ಅವರ ಆನೆಗಳು ಬಂದು ನಮ್ಮ ಪ್ರಾಣಹಾನಿ ಮಾಡ್ತಾ ಇದೆ. ಸುಮಾರು ಲಕ್ಷಾಂತರ ಲೊಕೇಶನ್
ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಪಾಪ ನಿನ್ನೆ ಕೋಗೋಡ್ನಲ್ಲಿ ಮೊನ್ನೆ 1 ಎಕರೆ, ಕುಂಬಾರಳ್ಳಿ, ಕೋಗೋಡು, ಚೀಕ್ನಳ್ಳಿ ಅಂತ ನಷ್ಟ ಆಗಿದೆಯಲ್ಲ, ಇವ್ರು ಎಷ್ಟು ಪರಿಹಾರ ಕೊಡ್ತಾರೆ? ಏನ್ ಮಾಡ್ತಿದ್ದಾರೆ ಇವರು ಅಧಿಕಾರಿಗಳು? ಆನೆಗಳನ್ನು ಸಾಕಕ್ಕೆ 140 ಜನ ಬಿಟ್ಟಿದಾರಲ್ಲ ಹಾಸನ ಜಿಲ್ಲೆಯಲ್ಲಿ, ಆನೆಗಳನ್ನು ಸಾಕಕ್ಕೆ ಬಿಟ್ಟಿದಾರ ಅಲ್ವಾ? ಆನೆಗಳನ್ನು ರಕ್ಷಣೆ, ಇದು ರೈತರನ್ನ ರಕ್ಷಣೆ ಮಾಡಕ್ ಬಿಟ್ಟಿದ್ದಾರೆ ಇವರು EDFನವ್ರನ್ನ. ಯಾವ್ದಕ್ಕೂ ಪ್ರಯೋಜನ ಇಲ್ವಲ್ಲ ಇವ್ರು EDFನವರು? ಏನ್ ಮಾಡ್ತಿದ್ದಾರೆ ಇವರು? 140 ಜನ. ಸರ್ಕಾರ ಅವ್ರಿಗೆ ಸಂಬಳ ಕೊಡ್ತಿಲ್ವಾ? 18,000 ರಿಂದ 20,000 ರೂಪಾಯಿ ಪ್ರತಿ ತಿಂಗಳು. ಬರೀ ರೋಡಲ್ಲಿ ಓಡಾಡ್ತಾರೆ ಹೊರತು ಆನೆಗಳು ನಮಗೆ ಅನೌನ್ಸ್ ಮಾಡ್ಕೊಂಡು ಹೋಗ್ತಾರೆ, ರೈತರು ಎಚ್ಚರಿಕೆಯಿಂದ ಇರಿ ಅಂತ. ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಸರ್ಕಾರಿ ಕಾಲೇಜುಗಳಲ್ಲಿ ಉದ್ಯೋಗ ಗಿಟ್ಟಿಸಿಕೊಂಡಿದ್ದ ಅತಿಥಿ ಉಪನ್ಯಾಸಕರ ವಿರುದ್ಧ ಸರ್ಕಾರ ತೀವ್ರ ತನಿಖೆಯನ್ನು ನಡೆಸಿದೆ. ಕೇವಲ ಹಾಸನ ಜಿಲ್ಲೆಯೊಂದರಲ್ಲೇ ಬರೋಬ್ಬರಿ 21 ಮಂದಿ ನಕಲಿ ದಾಖಲೆಯನ್ನ ನೀಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಈ ಸಂಬಂಧ ಅತಿಥಿ ಉಪನ್ಯಾಸಕರ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ವಿವಿಧ ಸರ್ಕಾರಿ ಪ್ರಾಥಮಿಕ ದರ್ಜೆ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಅತಿಥಿ ಉಪನ್ಯಾಸಕರ ನೇಮಕಾತಿಗಳ ಪರಿಶೀಲನೆ ನಡೆಸಿದಾಗ ಈ ಅಕ್ರಮ ಬಯಲಾಗಿರ್ತಕ್ಕಂಥದ್ದು. ನಕಲಿ ದಾಖಲೆಗೊಂದೊಂದಿಗೆ ಬೋಧನೆ ಮಾಡ್ತಾ ಇದ್ದ ಆ 21 ಮಂದಿ ಉಪನ್ಯಾಸಕರು ಯಾರು ಎಂಬ ವಿವರ ಹಾಗೂ ಅವರ ಸೇವೆ ಸಲ್ಲಿಸ್ತಾ ಇದ್ದ ವಿವಿಧ ಕಾಲೇಜುಗಳ ವಿಭಾಗವಾರು ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. MG ರಸ್ತೆಯ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಜೀವನ್ ಕುಮಾರ್ ಅಂತಕ್ಕಂಥವ್ರು, ಡಾಕ್ಟರ್ ರೋಹಿತ್ ತಾಜ್, ಡಾಕ್ಟರ್ ಧರಣೇಂದ್ರ ಕುಮಾರ್, ಶ್ರುತಿ AV, ದರ್ಶನ್, ಡಾಕ್ಟರ್ ಭರತ್, ಡಾಕ್ಟರ್ ಅಂಜುಮ್, ಮಹಮ್ಮದ್ ಪಾಷಾ, ವಾಸು, ಆಮೇಲೆ ಇಂಥದ್ದು ಸರ್ಕಾರಿ ವಿಜ್ಞಾನ ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗದ ಓಂಕಾರ್ ಮೂರ್ತಿ, ಡಾಕ್ಟರ್ ಚೂಡಾಮಣಿ, ಹೇಮಾವತಿ, ಪವಿತ್ರ, ಚಂದ್ರಶೇಖರ್, ಸರ್ಕಾರಿ ಕಲಾ ಕಾಲೇಜಿನ ಮಾಲತಿ, ಮಾನಸ, ಡಾಕ್ಟರ್ ಮೇಘ, ಅರಸೀಕೆರೆ ತಾಲೂಕು ಬಾಣಾವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರದೀಪ್, ಡಾಕ್ಟರ್ ಉಮೇಶ್, ಹೊಳನರಸೀಪುರ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಬಾಬು, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಗಂಧದಕೋಟೆ ಅಲ್ಲಿಯ ಡಾಕ್ಟರ್ ಇಂದ್ರಾಮಣಿ, ಡಾಕ್ಟರ್ ಮಂಜುನಾಥ್ ಇವರುಗಳು ನಕಲಿ ದಾಖಲೆಯನ್ನ ನೀಡಿ ಉದ್ಯೋಗ ಗಿಟ್ಟಿಸಿಕೊಂಡಿದ್ದರಂತೆ. ಮಾಜಿ ಪ್ರಧಾನಿ HD ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ತೆರಳಿದ್ದ ಸೂಕ್ತ ಸಂದರ್ಭವನ್ನೇ ಬಂಡವಾಳ ಮಾಡಿಕೊಂಡ ಖದೀಮರ ಗ್ಯಾಂಗ್ ಒಂದು ಮನೆಗಳಿಗೆ ನುಗ್ಗಿ ಚಿನ್ನಾಭರಣ, ಬೆಳ್ಳಿ, ಒಡವೆ ಎಲ್ಲನೂ ದೋಚಿ ಪರಾರಿಯಾಗಿರುವ ಕೃತ್ಯ ಹೊಳನರಸೀಪುರ ತಾಲೂಕಿನ ಕಾಮಸಮುದ್ರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ವರದಿಯಾಗಿದೆ. ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ಕಾರ್ಯ ನಡೀತಾ ಇದ್ದ ಹಿನ್ನೆಲೆಯಲ್ಲಿ ಹೆಚ್ಚಿನ ಜನ ಹೊರಗಡೆ ತೆರಳಿದ್ರು. ಈ ಸಮಯವನ್ನ ಬಳಸಿಕೊಂಡ ಕಳ್ಳರು ಹಾಡಗಲೆ ಮನೆಗಳಿಗೆ ನುಗ್ಗಿ ಕಳ್ಳತನವನ್ನ ಎಸಗಿದ್ದಾರೆ. ಕಾಮಸಮುದ್ರ ಗ್ರಾಮದಲ್ಲಿ ರತ್ನಮ್ಮ ಎಂಬುವರ ಮನೆಯಲ್ಲಿ ಮಹಿಳೆ ಹಾಗೂ ಮಗು ಇದ್ರೂ ಸಹ ಅವರನ್ನ ಕೊಠಡಿಯಲ್ಲಿ ಕೂಡ ಹಾಕಿ ಗದೀಮರು ಮನೆಯಲ್ಲಿದ್ದ ಸುಮಾರು 80 ಗ್ರಾಂ ಚಿನ್ನದ ಸರ ಹಾಗೂ ಬೆಳ್ಳಿ ಆಭರಣಗಳನ್ನ ದೋಚ್ಕೊಂಡು ಪರಾರಿಯಾಗಿದ್ದಾರಂತೆ. ಕೇವಲ ಒಂದು ಮನೆ ಅಷ್ಟೇ ಅಲ್ಲದೆ ಅದೇ ದಿನ ಗ್ರಾಮದ ಇತರೆ ಹಲವು ಮನೆಗಳಲ್ಲೂ ಕೂಡ ಕಳ್ಳತನ ಯತ್ನ ನಡೆಸಿರ್ತಕ್ಕಂಥ ಗಂಭೀರ ಆರೋಪ ಕೇಳಿಬಂದಿದೆ. ಕಳೆದ ಕೆಲ ದಿನಗಳಿಂದ ಕಾಮಸಮುದ್ರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂತಹ ಕೃತ್ಯಗಳು ಹೆಚ್ಚಾಗ್ತಾ ಇದ್ದು ಪೊಲೀಸರು ಕೂಡಲೇ ಎಚ್ಚೆತ್ತುಕೊಂಡು ಈ ಖತರ್ನಾಕ್ ಗ್ಯಾಂಗ್ ಅನ್ನ ಬಂಧಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. 2:30ರಿಂದ 3 ಗಂಟೆ ಒಳಗೆ ಆಗಿದೆ. ಅದೇ ಬೆಳ್ಳಿ ಚೊಂಬು ಮತ್ತು ಬಟ್ಲು ತಟ್ಟೆ ಇತ್ತು, ಆಮೇಲೆ ಲಕ್ಷ್ಮೀ ವಿಗ್ರಹ ಇತ್ತು, ಆಮೇಲೆ ಅದೇ ಒಡವೆಗಳು ಸಣ್ಣ ಪುಟ್ಟವಿದ್ದು ಸರಗಳು ಎಲ್ಲರೂ ಅರ್ಜೆಂಟ್ ಹೋಗ್ಬೇಕು ಅಂದರೆ ಹಾಕೊಂಡು ಹೋಗ್ಬೇಕು ಅನ್ನೋ ಮಗಳು ತಂದಿಟ್ಟಿದ್ಲು. ಅದೇ 70 ಗ್ರಾಮ್ ಬಂಗಾರ, 1.25 kg ಅಷ್ಟು ಬೆಳ್ಳಿ ಎಲ್ಲ ಆಯ್ತು ಕೊಟ್ಟಿದ್ದೀವಿ. ಯಾವ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ? ಪೊಲೀಸರು ಬಂದಿದ್ರಾ? ಹೆಂಗೆ ಬಂದಿದ್ರು? ಹೊಳೆನರಸೀಪುರ. ಹೊಳೆನರಸೀಪುರ ಸ್ಟೇಷನ್. ಯಾವಾಗಿಂದ ಈ ಗ್ರಾಮದಲ್ಲಿ ನಡೀತಾ ಇದೆಯಮ್ಮ? ಎಷ್ಟು ಮನೆ ಇದೇ ತರ? ಮನೆ ಆಗಿಲ್ಲ, ನಮ್ಮದೇ ಫಸ್ಟ್ ಊರೊಳಗೆ ದೇವಸ್ಥಾನಗಳಲ್ಲೆಲ್ಲ ನಡೀತಿತ್ತು. ಫಸ್ಟ್ ಮನೆ ಕಳ್ತನ ಆಗಿರೋದು ಈಗ ನಮ್ಮದೇ. ಹಿಂದ್ಗಡೆ ಮನೆನೂ ಆಗಿದೆ ಅಂತ? ಅದೇ ನಮ್ದಾದ ಮಾರನೇ ದಿನ ಮಧ್ಯಾಹ್ನ. ಯಾವ್ಯಾವ ಆಗಿದಾವೆ ನಿಮ್ದು ಆದ್ಮೇಲೆ? ಅವ್ರ ಮನೆ ಇದೊಂದು, ಆಮೇಲೆ ಮತ್ತಿನ್ನೊಂದು 2-3 ಮನೆ ಡೋರೆಲ್ಲ ಮೀಟಕ್ಕೆ ಹೋಗವ್ರೆ, ಮೀಟಕ್ಕೆ ಆಗಿಲ್ಲ. ಓದೆ 2 ಕಾಲಲ್ಲಿ ನಮ್ಮ ಸೊಸೆಗೆ ಹಿಂದ್ಗಡೆ ಡೋರ್ ಹಾಕೇಳಿ ಅಂತವ ಅವಳು ಪಾಪು ಹೇಳ್ತು ಅಂತ ರೂಮಲ್ಲಿ ಮಲಗ್ಸಕ್ಕೆ ಅಂತ ಹೋಗಿದ್ದಾಳೆ. ಬಂದ್ಬಿಟ್ಟು ಪ್ರಿಂಟ್ ರೋಡು ಮಧ್ಯದ ಹಾಲು ಡೋರು ಹಾಕೊಂಡು ಹಿಂದ್ಗಡೆ ಬಂದ್ರೋ ಇಲ್ಲ ಈ ಕಡೆ ಬಂದ್ರೋ ಗೊತ್ತಿಲ್ಲ ಸರ್. ಬೀರೆಲ್ಲ ಹೊಡೆದ್ಬಿಟ್ಟು ತಗೊಂಡು ಹೋಗಿರೋ ಒಂದು 70-80 ಗ್ರಾಮ್ಸ್ ಏನೋ ಇರ್ಬೇಕೇನೋ ಅಷ್ಟು ನೋಡ್ದವ್ರೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈಗ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇನ್ನು FIR ಆಗಿಲ್ಲ. ತುಂಬಾ ಕಷ್ಟಪಟ್ಟು ಎಲ್ಲ ದುಡ್ದು ಕಷ್ಟಪಟ್ಟು 20 ವರ್ಷದಿಂದ ಕಾಸು ಕೂಡಿಸಿ ಮಾಡಿಸಿದ್ದು ಭಯ ಆಗುತ್ತಾ ಮನೇಲಿ? ಭಯ ಸರ್, ಮನೇಲಿ ನೈಟ್ ಎಲ್ಲ ನನಗೆ ಒಂಥರ ಭಯ. ಯಾವಾಗ ಬಂದವರು ಏನು ಮಾಡೋರು ಅಂತ. ಏನಾದರೂ ಒಂದು ವಸ್ತು ಬಿದ್ದರೆ, ಒಂದು ಕೊತ್ತಿ ಏನಾದರೂ ಬಿದ್ದರೆ ಅದೇ ಭಯ 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 ಆಯ್ತೇ ಇರುತ್ತೆ. ಎದ್ದೆದ್ದು ನೋಡೋಂಗೆ ಆಯ್ತೇ ಇರುತ್ತೆ.
ಅದೇ ಒಂಥರ ನಾನು ಒಬ್ಬಳೇ ಇರ್ತಿದ್ದು ಮೊದಲೆಲ್ಲ. ನಮ್ಮ ಯಜಮಾನ್ರು ಡ್ಯೂಟಿಗೆ ಹೋಗೋರು, ಮಕ್ಕಳೆಲ್ಲ ಹೊರಗಡೆ ಅವ್ರೆ. ಮೊದಲೆಲ್ಲ ನಾನು ಒಬ್ಬಳೇ ಇರ್ತಿದ್ದು. ಇವಾಗ ಸೊಸೆ ಮೊನ್ನೆ ತಾನೆ ಡೋರ್ ಹಾಕೊಂಡು ಅವಳು ಬೆಳಿಗ್ಗೆನೆ ಮಧ್ಯಾಹ್ನ ಟೈಮು ಅದು ಚೆನ್ನಮ್ಮ ನಡೀತಿತ್ತಲ್ಲ, 2 ಕಾಲಿಗೆ ಹೋಗಿ 2:30 వచ్చి ಹಿಂಗಾಗಿದೆ ಅಂತ ಬಂತು. ಅಷ್ಟೊತ್ತಿಗೆ ಯಾರು ಇತ್ತಿಲ್ಲ ಅಲ್ಲಿ ಮನೇಲಿ. ಹೆಂಗೆ ನೋಡಿದ್ರಂತ ಕಳ್ರನ್ನ? ಇಲ್ಲ ನೋಡಿಲ್ಲ, ಅವ್ಳು ಅದಕ್ಕೆ ಬಾಗ್ಲ ಹಾಕಿ ಬಿಟ್ಟಿದ್ದಲ್ಲ. ಬಾಪು ಇತ್ತು, ಡೋರ್ ಹಾಕಿ ಬಿಟ್ಟಲ್ಲ ರೂಮಲ್ಲಿ. ಇಲ್ಲೆಲ್ಲ CC ಕ್ಯಾಮ್ರಾಗಳಿಲ್ವಾ? ಇಲ್ಲ ಇಲ್ಲ ಎಲ್ಲ ಚೆನ್ನಮ್ಮಂದು ಅಂತ್ಯಕ್ರಿಯೆಗೆ ಹೋಗೋರು ಅಂತ ಪ್ಲಾನ್ ಮಾಡೋರು. ಏನ್ ಮಾಡಿದ್ರೆ ಅಂತ್ಯಕ್ರಿಯೆ ಹೋದಾಗ ಇವು ಸಂಚು ಮಾಡಿರೋದು. ಅದೇ ಊರಲ್ಲಿ ಯಾರು ಇಲ್ಲ ಅಂತ ಗೊತ್ತಾಯ್ತಲ್ಲ, ಎಲ್ಲ ಖಾಲಿ ಇದಾಗಿತ್ತಲ್ಲ. ನಿಮ್ಮ ಹೆಸರು? ರಂಚಮ್ಮೇನ್. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ಅಕ್ರಮಗಳು ಹಾಗೂ ರಾಷ್ಟ್ರೀಯ ಪರೀಕ್ಷಾ ವ್ಯವಸ್ಥೆಯಲ್ಲಿನ ವೈಫಲ್ಯತೆಯನ್ನು ಖಂಡಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಹಾಸನ ಘಟಕವು ಭಾರತದ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದೆ ಅಂತ ಹೇಳಿ ಫರೀದ್ ಅಹಮದ್ ಖಾನ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಸಂಘಟನೆಯ ಮುಖಂಡರುಗಳೆಲ್ಲ ಕೂಡ ಮಾತನಾಡಿದ್ದಾರೆ. ಲಕ್ಷಾಂತರ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ವರ್ಷಗಳ ಕಾಲ ಶ್ರಮಿಸ್ತಾ ಇದ್ದು ಅವರ ಕುಟುಂಬಗಳು ಆರ್ಥಿಕ ಹಾಗೂ ವೈಯಕ್ತಿಕ ತ್ಯಾಗಗಳನ್ನು ಮಾಡ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ, ಪರೀಕ್ಷಾ ಅಕ್ರಮಗಳು ಹಾಗೂ ಆಡಳಿತಾತ್ಮಕ ವೈಫಲ್ಯಗಳು ಅರ್ಹ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ತರುವಂತ ಜೊತೆಗೆ ದೇಶದ ಶಿಕ್ಷಣ ವ್ಯವಸ್ಥೆಯ ಮೇಲಿನ ಸಾರ್ವಜನಿಕರ ವಿಶ್ವಾಸವನ್ನ ಕುಗ್ಗಿಸ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಇನ್ನು ಇತ್ತೀಚೆಗೆ ನವದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ಉಪವಾಸ ಸತ್ಯಾಗ್ರಹ ಹಾಗೂ ಸಾರ್ವಜನಿಕ ಅಭಿಯಾನವು ಬಾಧಿತ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವುದು, ತಪ್ಪಿತಸ್ಥರನ್ನ ಹೊಣೆಗಾರರನ್ನಾಗಿ ಮಾಡುವುದು ಮತ್ತೆ ರಾಷ್ಟ್ರೀಯ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆಯನ್ನ ಜಾರಿಗೊಳಿಸುವ ಅಗತ್ಯವನ್ನ ಮತ್ತೊಮ್ಮೆ ಎತ್ತಿ ತೋರಿಸಿದೆ. ಸಂಘಟನೆ ಪ್ರಮುಖವಾಗಿ ರಾಷ್ಟ್ರೀಯ ಪರೀಕ್ಷಾ ವ್ಯವಸ್ಥೆಯ ವೈಫಲ್ಯತೆ ನೈತಿಕ ಹೊಣೆಯನ್ನ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು, ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮಗಳ ಕುರಿತು ಸ್ವತಂತ್ರ ಮತ್ತು ಕಾಲಮಿತಿಯ ತನಿಖೆಯನ್ನು ನಡೆಸಬೇಕು, ತಪ್ಪಿತಸ್ಥ ಅಧಿಕಾರಿಗಳು ಹಾಗೂ ಸಂಸ್ಥೆಯ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಫರೀದ್ ಅಹಮದ್ ಖಾನ್, ಮಹಮ್ಮದ್ ಯಾಸೀನ್, ಫಾರಿನ್ ಖಾನ್, ಆಸಿಮ್ ಅಹಮದ್, ಸಿದ್ರಾಜುದ್ದೀನ್ ಉಪಸ್ಥಿತರಿದ್ದರು. ಈ ನೀಟ್ ಪೇಪರ್ ಲೀಕ್ ಬಗ್ಗೆ ನಾವು ಮಾತಾಡಲಿಕ್ಕೆ ಬಂದಿದ್ದೀವಿ. ಇವತ್ತು ಏನು ಡೆಲ್ಲಿನಲ್ಲಿ ಜಂತರ್ ಮಂತರ್ನಲ್ಲಿ ಏನು ಪ್ರೊಟೆಸ್ಟ್ ನಡೀತಾ ಇದೆ ಅದಕ್ಕೆ ನಾವು ಬೆಂಬಲಿಸ್ತೀವಿ. ಆ ಪ್ರೊಟೆಸ್ಟ್ನಲ್ಲಿ ಸ್ಟೂಡೆಂಟ್ಸು, ವಿದ್ಯಾರ್ಥಿನಿಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ನಾವು ಬಂದಿದ್ದೀವಿ. ಈ ಪೇಪರ್ ಲೀಕಿಂದ ಟೋಟಲ್ಲು 22 ಯುವಕರು ಮತ್ತು ಸ್ಟೂಡೆಂಟ್ಸು ಲೈಫ್ ಹೋಗಿದೆ. ಈ ಸಾವಿಗೆ ಹೊಣೆಗಾರರು ಯಾರು? ಈ ಧರ್ಮೇಂದ್ರ ಪ್ರಧಾನ್ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ, ಅವ್ರು ಕೂಡಲೇ ರಾಜೀನಾಮೆ ಕೊಡಬೇಕಂತ ನಮ್ಮ ಸಾಲಿಡಾರಿಟಿ ಯೂತ್ ಮೂಮೆಂಟ್ ನಾವು ಇದು ಮಾಡ್ತೀವಿ, ಡಿಮಾಂಡ್ ಮಾಡ್ತೀವಿ. ಅವರು ರೆಸಿಗ್ನೇಷನ್ ಏನು ರೀಸನಿಗೋಸ್ಕರ ಕೊಡ್ತಾ ಇಲ್ಲ ಅಂತ ನಾವು ಕೇಳಲಿಕ್ಕೆ ಪ್ರಯತ್ನ ಪಡ್ತೀವಿ. 22 ಲೈಫ್ಸ್ ಮೇಲೆ ಇವರು 22 ಲೈಫ್ಸ್ ಹೋದಾದ್ರ ಮೇಲೆ ಇವರು ರೆಸಿಗ್ನೇಷನ್ ಕೊಡ್ತಾ ಇಲ್ಲ. ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಇದ್ರ ಮೇಲೆ ಮೌನವಾಗಿದ್ದಾರೆ. ನಿನ್ನೆ ರಾತ್ರಿ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಸ್ವಾಗತಿಸ್ತೀವಿ. ಆದರೂ ಅವ್ರು ಹೇಳಿದ್ದಾರೆ ಕಠಿಣ ಕ್ರಮವನ್ನು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಕಠಿಣ ಕ್ರಮ ತಗೊಳ್ಳೇಬೇಕು. ಅದ್ರ ಜೊತೆ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕಂತ ನಾವು ಒತ್ತಾಯ ಮಾಡ್ತೀವಿ. ಇದು ಇಂಡಿಫಿನೈಟ್ ಪ್ರೊಟೆಸ್ಟ್ ನಡೀತಾ ಇದೆ, ಆ ಪ್ರೊಟೆಸ್ಟ್ಗೆ ನಾವು ಸಹಕಾರ ಕೊಡ್ತೀವಿ. ಇನ್ನೊಂದು ಬೇಸರ ಏನಾಗ್ತಾ ಇದೆ ಅಂದರೆ, ಅಲ್ಲಿ ಸ್ಟೂಡೆಂಟ್ಸು, ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡುವಾಗ ಪೊಲೀಸರ ದೌರ್ಜನ್ಯ ಅವ್ರ ಮೇಲೆ ಆಗ್ತಾಯಿದೆ. ಪೆಲೆಟ್ ಗನ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಅವರ ಅಸಭ್ಯತೆ ನೋಡಿದ್ರೆ ತುಂಬ ಬೇಸರ ಆಗುತ್ತೆ. ಆ ಮಹಿಳೆಯರ ಮೇಲೆ, ಆ ಸ್ಟೂಡೆಂಟ್ಸ್ ಮೇಲೆ ಹಲ್ಲೆ ಮಾಡ್ತಾ ಇರೋದು ಪೊಲೀಸ್ ದೌರ್ಜನ್ಯಕ್ಕೆ ನಾವು ಹಾಸನ ತಾಲೂಕಿನ ದೊಡ್ಡಪುರ ಗ್ರಾಮದ ಬಳಿ ಬಿಯರ್ ಸಾಗಿಸ್ತಾ ಇದ್ದ ಲಾರಿ ಟೈರ್ ಬಸ್ಟ್ ಆಗಿ ಪಲ್ಟಿಯಾದ ಘಟನೆ ನಡೆದಿದೆ. ಹಾಸನ ನಗರದ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಿಂದ ಕೊಪ್ಪಳಕ್ಕೆ ತೆರಳುತ್ತಾ ಇದ್ದ ಲಾರಿಯಲ್ಲಿ ಸುಮಾರು 1100 ಕೇಸ್ಗಳ ಬಿಯರ್ ಸಾಗಿಸಲಾಗ್ತಾ ಇತ್ತು ಅಂತ ತಿಳಿದು ಬಂದಿದೆ. ಟೈರ್ ಬ್ಲಾಸ್ಟ್ ಆದ ಪರಿಣಾಮ ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಡಿವೈಡರ್ ಮೇಲೆ ಹತ್ತಿ ಪಲ್ಟಿಯಾಗಿದ್ದು, ಲೆಜೆಂಡ್, ರಾಯಲ್, ಪವರ್ ಕೂಲ್ ಹಾಗೂ ಸನ್ನಿ ಬೀಸೆಜ್ ಅಂತಕ್ಕಂಥ ಬ್ರ್ಯಾಂಡ್ಗಳ ಬಿಯರ್ ಬಾಟಲಿಗಳು ಮತ್ತೆ ಟಿನ್ ಡಬ್ಬಗಳು ರಸ್ತೆಯುದ್ದಕ್ಕೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದುಬಿಟ್ಟಿದ್ದಾವೆ.
ಪ್ರಾಥಮಿಕ ಅಂದಾಜಿನ ಪ್ರಕಾರ ಸುಮಾರು 15 ಲಕ್ಷ ಮೌಲ್ಯದ ಬಿಯರ್ ನಾಶವಾಗಿದೆಯಂತೆ. ಘಟನೆಯಿಂದ ರಸ್ತೆಯ ಒಂದು ಬದಿ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಘಟನೆ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ದೇಶದ ಸಮಗ್ರತೆ ಹಾಗೂ ಐಕ್ಯತೆಯ ವಿರುದ್ಧ ಇಂಡಿ ಒಕ್ಕೂಟವು ವ್ಯವಸ್ಥಿತವಾಗಿ ರಾಷ್ಟ್ರ ವಿರೋಧಿ ಪ್ರಚಾರವನ್ನ ಮುನ್ನಡೆಸ್ತಾ ಇದೆ ಅಂತ ಆರೋಪಿಸಿ ಹಾಸನದಲ್ಲಿ ಯೂತ್ ಫಾರ್ ನೇಷನ್ ಶೀರ್ಷಿಕೆಯಡಿ ಪಕ್ಷಾತೀತವಾಗಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಮಾತನಾಡಿದ ಪ್ರಮುಖರು, ದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯವಾಗಬಾರದು ಎಂಬ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ರಾಜ್ಯಗಳಲ್ಲಿ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ನಿರ್ಧರಿಸಿದ್ದಾರೆ. ಇದರ ಅಡಿಯಲ್ಲಿ ಆರೋಪಿಗಳಿಗೆ ವರ್ಷಗಟ್ಟಲೆ ಕಾಲಹರಣವಾಗದೆ ತ್ವರಿತವಾಗಿ ಕಾನೂನು ಕ್ರಮ ಜರುಗಿಸಿ ನ್ಯಾಯ ಒದಗಿಸಲಾಗುವುದು. ಅಲ್ಲದೆ ಸೋನಂ ವಾಂಗ್ಚುಕ್ ಅವರ ಆರೋಗ್ಯ ಮತ್ತು ಬೇಡಿಕೆಗಳ ಕುರಿತು ಕೇಂದ್ರ ಸರ್ಕಾರದ ಸಚಿವರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಸ್ಪಂದಿಸಿ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ ಅಂತ ತಿಳಿಸಿದರು. ಇನ್ನು ನೀಟ್ ಪರೀಕ್ಷೆಯ ಮೂಲ ಫುಲ್ ಫಾರ್ಮ್ ಕೂಡ ಗೊತ್ತಿಲ್ಲದವರನ್ನ ಪ್ರತಿಭಟನೆಗೆ ಕರೆತರಲಾಗ್ತಾ ಇದೆ. ಮಾಧ್ಯಮಗಳ ಸಂದರ್ಶನದಲ್ಲೇ ಇದು ಸಾಬೀತಾಗಿದೆ. ವಿಪಕ್ಷಗಳಿಗೆ ಸಂಸತ್ನಲ್ಲಿ ಆರೋಗ್ಯಕರ ಚರ್ಚೆ ಮಾಡೋದಕ್ಕೆ ವಿಷಯಗಳಿಲ್ಲದೆ ಕೇವಲ ನೆಗೆಟಿವ್ ಹಾಗೂ ಆಂಟಿ ನ್ಯಾಷನಲ್ ಪ್ರೊಪಗಂಡವನ್ನ ಸೃಷ್ಟಿಸುವುದೇ ಇವರ ಕೆಲಸವಾಗಿ ಹೋಗ್ಬಿಟ್ಟಿದೆ. ಮಳೆಗಾಲದ ಅಧಿವೇಶನದಲ್ಲಿ ಜನಪರ ಚರ್ಚೆಗಳನ್ನ ಬಿಟ್ಟು ಪ್ರಧಾನಿ ಮೋದಿ ಅವರ ಮನೆ ಮುತ್ತಿಗೆ ಹಾಕುವುದು ಮತ್ತೆ ಸಂಸತ್ನಲ್ಲಿ ಗದ್ದಲ ಸೃಷ್ಟಿಸುವುದು ಸರಿಯಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈ ವೇಳೆ ಸಂಘಟನೆಯ ಪ್ರಮುಖರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇಂಡಿ ಒಕ್ಕೂಟದಿಂದ ವ್ಯವಸ್ಥಿತವಾಗಿ ಆಂಟಿ ನ್ಯಾಷನಲ್ ಪ್ರೊಪಗಾಂಡವನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆ ಆಗಿರೋದ್ರ ಬಗ್ಗೆ ಎಲ್ಲರಿಗೂ ತಿಳಿದಿರುವಂಥ ವಿಷಯನೇ. ಹಂಗಂತ ಕೇಂದ್ರ ಸರ್ಕಾರ ಏನು ಸುಮ್ಮ ಕೂತಿಲ್ಲ. ಕಳೆದ ರಾತ್ರಿ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಈಗಾಗಲೇ ಮಾನ್ಯ ಪ್ರಧಾನಮಂತ್ರಿಗಳು 4 ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳನ್ನು ವಿವಿಧ ರಾಜ್ಯಗಳಲ್ಲಿ ರಚನೆ ಮಾಡಿ ಅದರ ಮುಖೇನ ಉನ್ನತ ಮಟ್ಟದ ತನಿಖೆಯನ್ನು ಈಗಾಗಲೇ ಮಾಡಲಿಕ್ಕೆ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತಗೊಂಡು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ನೆನ್ನೆ ರಾತ್ರಿ ಸ್ಥಾಪನೆಗೆ ತಂದಿದ್ದಾರೆ. ಅದರ ಅಡಿಯಲ್ಲಿ ಇವತ್ತು ಅವರು ಮಾಡಿರೋಂಥ ಆರೋಪಿಗಳು ಯಾರೇ ಇರಲಿ, ಅವ್ರು ಎಷ್ಟೇ ಬಲಿಷ್ಠವಾಗಿರಲಿ, ಅವರಿಗೆ ವರ್ಷಗಟ್ಟಲೆ ನ್ಯಾಯಾಲಯದಲ್ಲಿ ಅವ್ರು ಹಿಂಗೆ ಕಾಲಹರಣ ಆಗದೇ ಇರೋಂಥ ಕಾರಣಕ್ಕಾಗಿ ಅವರು ತ್ವರಿತವಾಗಿ ಅವ್ರಿಗೆ ಈ ಒಂದು ಪ್ರಕರಣದಲ್ಲಿ ಇತ್ಯರ್ಥ ಆಗಿ ಏನು ವಿದ್ಯಾವಂತ ನಮ್ಮ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಅನ್ಯಾಯ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈಗಾಗಲೇ ನಿರ್ಧಾರವನ್ನು ತೊಗೊಂಡಿದ್ದಾರೆ. ಸೋನಂ ವಾಂಗ್ಚುಕ್ ಅವ್ರಿಗೂ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದ ಹಲವಾರು ಮಂತ್ರಿಗಳಿರ್ಬೋದು ಮತ್ತು ವಿವಿಧ ಸಂಘಟನೆಯವರು ಈಗಾಗಲೇ ಹೋಗಿ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿ ಅವರಿಗೆ ಧ್ವನಿಯನ್ನು ಕೊಡುವಂಥದ್ದಾಗಿದೆ. ಆದರೆ ಇದನ್ನೆಲ್ಲ ಆಂಟಿ ನ್ಯಾಷನಲ್ ಪ್ರೊಪಗಾಂಡವನ್ನು ಇಟ್ಕೊಂಡು ನೀವೆಲ್ಲರೂ ನೋಡಿರ್ಬೋದು, ಅಲ್ಲಿರ್ತಕ್ಕಂಥ ಸ್ಲೋಗನ್ಸು ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಬಹುತೇಕ ಯಾರು ನೀಟ್ ಬರೀದೇ ಇರೋರು, ನೀಟ್ ಫುಲ್ ಫಾರ್ಮನ್ನೇ ಗೊತ್ತಿಲ್ಲದೆ ಇರೋವಂಥವ್ರನ್ನ ಎಷ್ಟೋ ಜನ ನೀವೇ ಮಾಧ್ಯಮದವರು ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಕೇಳಿದಾಗ ನಮಗೆ ಕರೆದಿದ್ದಾರೆ, ನಾವು ಬಂದಿದ್ದೀವಿ ಅಂತ. ಈಗೇನು ಒಂದು ಕಾಕ್ರೋಚ್ ಜನತಾ ಪಾರ್ಟಿ CJP ಹುಟ್ಟಿದೆ, ಅದಕ್ಕೆ ಇವರೆಲ್ಲ ಸೇರಿ ಧ್ವನಿ ಕೊಟ್ಟು ಅದು ಒಂದು ಪಾರ್ಟಿನೇ ಅಲ್ಲ, ಇವತ್ತು ಅದು ರಿಜಿಸ್ಟರೂ ಆಗಿಲ್ಲ, ಅದಕ್ಕೆ ಸಂಘಟನೆನೇ ಇಲ್ಲ, ಒಂದು ಫ್ಯಾನ್ ಪೇಜ್ ಸ್ಟೈಲಲ್ಲಿ ರನ್ ಮಾಡಿಕೊಂಡು ಒಂದು ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಡಾನೆಗಳ ಹಾವಳಿ ನಿಯಂತ್ರಣಕ್ಕೆ ಆಗ್ರಹ. ಕೋಗೋಡು ಗ್ರಾಮದಲ್ಲಿ ರಸ್ತೆ ತಡೆದು ರೈತರ ಪ್ರತಿಭಟನೆ. ಚುನಾವಣಾ ಬಹಿಷ್ಕಾರದ ಎಚ್ಚರಿಕೆ. ನಕಲಿ ದಾಖಲೆ ನೀಡಿ ಉದ್ಯೋಗ ಗಿಟ್ಟಿಸಿಕೊಂಡ ಅತಿಥಿ ಉಪನ್ಯಾಸಕರು. ಹಾಸನದಲ್ಲಿಯೇ 21 ಮಂದಿ ಪಟ್ಟಿ ಬಿಡುಗಡೆ. ಅತಿಥಿ ಉಪನ್ಯಾಸಕರ ವಿರುದ್ಧ ಸರ್ಕಾರ ತೀವ್ರ ತನಿಖೆ. ಚೆನ್ನಮ್ಮ ಅಂತ್ಯ ಸಂಸ್ಕಾರದ ವೇಳೆ ಮನೆಗಳಿಗೆ ಕನ್ನ ಹಾಕಿದ ಖತರ್ನಾಕ್ ಗ್ಯಾಂಗ್. ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ದರೋಡೆ. ಶೀಘ್ರ ಕ್ರಮಕ್ಕೆ ಗ್ರಾಮಸ್ಥರ ಆಗ್ರಹ. UGC ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಪ್ರತಿಭಟನೆ. ಕೇಂದ್ರ ಸಚಿವರ ರಾಜೀನಾಮೆಗೆ ಆಗ್ರಹ. ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ನ ಆಕ್ರೋಶ. ಟೈರ್ ಬ್ಲಾಸ್ಟ್ ಆಗಿ ಬಿಯರ್ ತುಂಬಿದ್ದ ಲಾರಿ ಪಲ್ಟ್ರಿ. 15 ಲಕ್ಷ ರು ಮೌಲ್ಯದ ಬಿಯರ್ ನಾಶ. ಹಾಸನದ ದೊಡ್ಡಪುರ ಗ್ರಾಮದ ಬಳಿ ಘಟನೆ. ವಿದ್ಯಾರ್ಥಿಗಳಿಗೆ ಯಾವುದೇ ಅನ್ಯಾಯವಾಗಬಾರದು. ಪ್ರತಿಭಟನೆ ಹೆಸರಲ್ಲಿ ರಾಜಕೀಯ ಸರಿಯಲ್ಲ. ಯೂತ್ ಫಾರ್ ನೇಷನ್ ವತಿಯಿಂದ ಪ್ರತಿಭಟನೆ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ BBC TV, ಸತ್ಯದ ಕಡೆ ನಮ್ಮ ನಡೆ.